ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೀತಿಯ ಬಿಗ್ಜೆ ವೀಕ್ಷಕರೇ, ಮುಂಜಾನೆಯ ಮುತ್ತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುವರಾಗಿದ್ದೇವೆ. ಕಳೆದು ಹೋದ ಎಲ್ಲ ದಿನಗಳಲ್ಲಿಯೂ ದೇವರು ನಮ್ಮನ್ನು ತನ್ನ ಕೃಪೆಯಿಂದ ನಡೆಸಿಕೊಂಡು ಬಂದಿದ್ದಾನೆ. ಎಲ್ಲ ಆಪತ್ತುಗಳಿಂದ, ಕೇಡುಗಳಿಂದ, ಅನಾರೋಗ್ಯಗಳಿಂದ ಆತ ನಮ್ಮನ್ನು ತಪ್ಪಿಸಿ ನಮಗೆ ಬೇಕಾದಂಥ ಎಲ್ಲ ರೀತಿಯ ಆಶೀರ್ವಾದಗಳನ್ನು ಅನುಗ್ರಹಿಸಿ ಆತ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾನೆ. ಮುಂದಿನ ದಿವಸಗಳಲ್ಲಿ ಕೂಡ ವಿಶೇಷವಾಗಿ ಆತನ ತನ್ನ ಮಹಾಕೃಪೆಯಿಂದ ನಮ್ಮೆಲ್ಲರನ್ನು ಕೂಡ ತನ್ನ ಬಲದಿಂದ ನಡೆಸುವಂತಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಈ ದಿನದ ದೇವರ ವಾಕ್ಯವನ್ನು ಕೇಳುವುದಕ್ಕೆ ನೀವೆಲ್ಲರೂ ಸಿದ್ಧರಾಗಿದ್ದೀರಿ ಎಂಬುದಾಗಿ ನಾವು ನೆನೆಸ್ತೇವೆ. ಮತ್ತು ಈ ದಿನದ ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ನಾವು ಇರುವಂತಹ ಸ್ಥಳದಲ್ಲಿಯೇ ಪ್ರಾರ್ಥನೆಯೊಂದಿಗೆ ಈ ಒಂದು ವಾಕ್ಯ ಧ್ಯಾನವನ್ನು ನಾವು ಪ್ರಾರಂಭ ಪ್ರಾರ್ಥಿಸುವ. ಪ್ರೀತಿ ಕೃಪೆಗಳಲ್ಲಿ ಐಶ್ವರ್ಯಭರಿತನಾದ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಸ್ವಾಮಿ, ಒಂದು ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ಮುಂಜಾನೆಯ ಸಮಯದಲ್ಲಿ ಕರ್ತನೆ, ನಿನ್ನ ವಾಕ್ಯವನ್ನು ಕೇಳಲು ನಾವು ಸಿದ್ಧರಾಗಿ ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನವೂ ಅದು ನಿನ್ನಿಂದಲೇ ನೇಮಕವಾಗಿದೆ. ಈ ದಿನದಲ್ಲಿ ನಾವು ಹರ್ಷಿಸ್ತೇವೆ, ಉಲ್ಲಾಸ ಪಡ್ತೇವೆ ಸ್ವಾಮಿ. ಕರ್ತನೆ, ಈ ದಿನ ಕೇಳುವಂಥ ವಾಕ್ಯ ಭಾಗವನ್ನು ನಿಂತಾನೆ ಆಶೀರ್ವದಿಸಿಕೊಡು. ಕರ್ತನೆ, ಕೇಳದಂತೆ ಸೈತಾನನ್ನು ಮಂಕು ಮಾಡುವಂಥ ನಮ್ಮ ಎಲ್ಲ ಆತ್ಮಿಕ ಕಣ್ಣುಗಳು, ಕಿವಿಗಳು ಯೇಸು ನಾಮದಲ್ಲಿ ತೆರೆಯಲ್ಪಡಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕೇಳುವಂಥ ವಾಕ್ಯಗಳು ಕರ್ತನೆ ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡಲಿ. ಕರ್ತನೆ, ಆ ಮುಖಾಂತರ ಕರ್ತನೆ ಹೆಚ್ಚೆಚ್ಚಾದ ಫಲವನ್ನು ನಾವು ನಿಮಗೆ ಕೊಡಲಿಕ್ಕಾಗುವ ಹಾಗೆ ಸಹಾಯ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯಾದ ದೇವರೇ, ಆಮೇನ್. ಒಮ್ಮೆ ಒಬ್ಬ ಯುವಕ, ಆತನಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ. ಆತನು ಆಸಕ್ತಿಯಿಂದ ಒಂದು ಡ್ರಾಯಿಂಗನ್ನು ಮಾಡ್ತಾನೆ. ಅದು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಆ ಡ್ರಾಯಿಂಗನ್ನು ತಗೊಂಡು ತನ್ನ ಗುರುಗಳ ಬಳಿಗೆ ಆತನು ಹೋಗ್ತಾನೆ. ಗುರುಗಳಿಗೂ ಕೂಡ ಅದು ತುಂಬ ಇಷ್ಟ ಆಗ್ತದೆ. ಗುರುಗಳು ಪ್ರಶಂಸಿಸ್ತಾರೆ. ಮತ್ತು ಆತನಿಗೆ ಆ ಡ್ರಾಯಿಂಗನ್ನು ಎಲ್ಲರಿಗೂ ತೋರಿಸಬೇಕು ಎಂಬ ಆಸೆ ಬರ್ತದೆ. ಗುರುಗಳ ಬಳಿಗೆ ಹೋಗಿ ತನ್ನ ಆಸೆಯನ್ನು ಹೇಳಿಕೊಳ್ತಾನೆ. ಆಗ ಗುರುಗಳು ಆತನಿಗೆ, ನೀನು ಈ ಚಿತ್ರವನ್ನು ತೆಗೆದುಕೊಂಡು ಹೋಗಿ ಕಾಲೇಜಿನ ಹೊರಗಿರುವಂಥ ನೋಟಿಸ್ ಬೋರ್ಡಿಗೆ ಹಾಕು ಎಂಬುದಾಗಿ ಹೇಳ್ತಾರೆ. ಆ ಪ್ರಕಾರವಾಗಿ ಆ ಯುವಕ ಹೋಗಿ ತನ್ನ ಚಿತ್ರವನ್ನು ಕಾಲೇಜಿನ ನೋಟಿಸ್ ಬೋರ್ಡ್ಗೆ ಹಾಕ್ತಾನೆ. ಕೆಳಗೆ ಆತನೊಂದು ಸ್ಟೇಟ್ಮೆಂಟ್ ಬರೀತಾನೆ. ಅದೇನೆಂದರೆ, ಈ ಚಿತ್ರದಲ್ಲಿ ಏನಾದರೂ ತಪ್ಪುಗಳಿದ್ದರೆ ಗುರುತಿಸಿ ಎಂಬುದಾಗಿ. ಮರುದಿನ ಬಂದು ನೋಡುವಾಗ ಆತನಿಗೆ ತುಂಬ ಬೇಜಾರಾಗ್ತದೆ. ಯಾಕಂದರೆ ಅವನು ಬರೆದಂಥ ಆ ಚಿತ್ರದಲ್ಲಿ ಕೇವಲ ಗುರುತುಗಳೇ ಇರ್ತದೆ, ಅವನ ಚಿತ್ರವೇ ಕಾಣೋದಿಲ್ಲ. ಆ ರೀತಿಯಾಗಿ ಅಷ್ಟೊಂದು ಗುರುತುಗಳನ್ನು ಜನರು ಮಾಡಿರ್ತಾರೆ. ಇದನ್ನು ನೋಡಿ ಆತನಿಗೆ ತುಂಬ ಬೇಸರವಾಗ್ತದೆ. ಆತನು ಗುರುಗಳ ಬಳಿಗೆ ಹೋಗಿ ಬೇಜಾರಿನಿಂದ ಹೇಳ್ಕೊಳ್ತಾನೆ, ಗುರುಗಳೇ, ನಾನು ಬರೆದಂಥ ಎಲ್ಲ ಚಿತ್ರದಲ್ಲಿದ್ದು ಗುರುತುಗಳಿದೆ ಎಂಬುದಾಗಿ. ಆಗ ಗುರುಗಳು ಹೇಳ್ತಾರೆ, ಇದೇ ರೀತಿಯಾಗಿ ಇನ್ನೊಂದು ಚಿತ್ರವನ್ನು ನೀನು ಬರಿ ಎಂಬುದಾಗಿ. ಆತನು ಹೋಗ್ತಾನೆ, ಅದೇ ಆಸಕ್ತಿಯಿಂದ ಅದೇ ರೀತಿ ಸುಂದರವಾಗಿ ಮತ್ತೆ ಅದೇ ಚಿತ್ರವನ್ನು ಬರೀತಾನೆ. ಬರೆದು ಗುರುಗಳು ಹೇಳಿದಂತೆ ನೋಟಿಸ್ ಬೋರ್ಡ್ಗೆ ಮತ್ತೆ ಹಾಕ್ತಾನೆ. ನೆಕ್ಸ್ಟ್ ದಿನ ಬಂದು ನೋಡುವಾಗ ಆ ಚಿತ್ರದಲ್ಲಿ ಒಂದೇ ಒಂದು ಗುರುತುಗಳು ಕೂಡ ಇರೋದಿಲ್ಲ. ಅವನಿಗೆ ತುಂಬ ಆಶ್ಚರ್ಯ ಆಗ್ತದೆ. ಯಾಕಂತೇಳಿದರೆ ಗುರುಗಳು ಕೆಳಗೆ ಒಂದು ಸ್ಟೇಟ್ಮೆಂಟ್ ಬರೀಲಿಕ್ಕೆ ಹೇಳಿರ್ತಾರೆ, ಈ ಚಿತ್ರದಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಸರಿಪಡಿಸಿರಿ ಎಂಬುದಾಗಿ. ಮುಂಚೆ ನಾವು ನೋಡುವಾಗ ಈ ಚಿತ್ರದಲ್ಲಿ ಏನಾದರೂ ತಪ್ಪುಗಳಿದ್ದರೆ ಗುರುತಿಸಿ ಎಂಬುದಾಗಿತ್ತು. ಎಲ್ಲರೂ ಬಂದು ಗುರುತುಗಳನ್ನು ಹಾಕಿದ್ರು. ಯಾವಾಗ ಈ ಸಲ ಈ ಚಿತ್ರದಲ್ಲಿ ಏನಾದರೂ ತಪ್ಪುಗಳಿದ್ದರೆ ಸರಿಪಡಿಸಿರಿ ಎಂಬುದಾಗಿ ಬರೆದಿತ್ತು, ಒಬ್ಬರೂ ಕೂಡ ಮುಂದೆ ಬರಲಿಲ್ಲ ಅದನ್ನು ಸರಿಪಡಿಸಲಿಕ್ಕೆ. ಆಮೇನ್. ದೇವರ ವಾಕ್ಯವನ್ನು ಕೂಡ ನಾವು ಗಮನಿಸುವಾಗ, ಈ ಒಂದು ಕತೆಗೆ ಅನುಸಾರವಾಗಿ ನಾವು ಗಮನಿಸುವಾಗ ನನಗೊಂದು ದೇವರ ವಾಕ್ಯದ ನೆನಪಾಗ್ತದೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 3ರಿಂದ 5 ವಚನಗಳು. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 3ರಿಂದ 5 ವಚನಗಳು. ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ನೀನು ನಿನ್ನ ಸಹೋದರನಿಗೆ, ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಲೆಯದೇ ಅಲ್ಲ, ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ಈ ಒಂದು ಕಥಾಭಾಗದಲ್ಲಿ ಮತ್ತು ಈಗ ನಾವು ಕೇಳಿದಂಥ ದೇವರ ವಾಕ್ಯದ ಭಾಗದಲ್ಲಿ
ನಾವು ನೋಡುವಂಥ ಪ್ರಾಮುಖ್ಯವಾದಂಥ ಒಂದು ವಿಷಯ ಏನಂತ ಹೇಳಿದರೆ ಏನು? ತೀರ್ಪು ಮಾಡಬೇಡ, ತೀರ್ಪು ಮಾಡಬೇಡ, ಡೋಂಟ್ ಜಡ್ಜ್ ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ಮನುಷ್ಯರಾದಂಥ ನಾವು ತೀರ್ಪು ಮಾಡುವುದರಲ್ಲಿ ಎತ್ತಿದ ಕೈ ಅಲ್ವಾ? ನಾವು ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾವೇನು ಮಾಡ್ತೇವೆ? ತೀರ್ಪು ಮಾಡುವವರಾಗಿದ್ದೇವೆ. ಇನ್ನೊಬ್ಬರಿಗೆ ಬುದ್ಧಿ ಹೇಳಲಿಕ್ಕೆ, ಇನ್ನೊಬ್ಬರ ಕಾರ್ಯವನ್ನು ಖಂಡಿಸುವುದಕ್ಕೆ ನಾವು ಯಾವಾಗಲೂ ಕೂಡ ಏನಾಗಿದ್ದೇವೆ? ಮುಂದಾಗಿರ್ತೇವೆ, ಸಿದ್ಧರಾಗಿರ್ತೇವೆ. ನೋಡಿ, ಯಾವಾಗಲೂ ಕೂಡ ಖಂಡಿಸಲಿಕ್ಕೆ ನಮಗೆ ಅನೇಕ ಮಾತುಗಳು ಸಿಗ್ತದೆ ಎಂಬುದನ್ನು ನಾವು ನೋಡ್ತೇವೆ. ಆದರೆ ಒಬ್ಬರ ಜೀವಿತವನ್ನು ಸರಿಪಡಿಸುವುದಕ್ಕೆ ನಾವು ಅನೇಕ ಬಾರಿ ಏನು ಮಾಡ್ತೇವೆ? ಹಿಂದೇಟು ಹಾಕ್ತೇವೆ ಪ್ರಿಯರೇ. ಅನೇಕ ಬಾರಿ ನಾವು ಯೂಶ್ವಲಿ ನಾವು ನೋಡೋದುಂಟು. ಏನೆಂಬುದಾಗಿ ನೋಡುವಾಗ ನಾವು ಇನ್ನೊಬ್ಬರಿಗೆ ಬೆರಳು ತೋರಿಸ್ತೇವೆ. ಏನು ಮಾಡ್ತೇವೆ? ಜಡ್ಜ್ ಮಾಡ್ತೇವೆ. ಹೀಗೆ ಬೆರಳು ತೋರಿಸ್ತೇವೆ, ನಮ್ಮ ತೋರು ಬೆರಳನ್ನು ತೋರಿಸಿ ನಾವು ಜಡ್ಜ್ ಮಾಡ್ತೇವೆ. ನೀನು ಹಾಗೆ, ನೀನು ಅದು ಸರಿ ಇಲ್ಲ, ನೀನು ಇದು ಮಾಡಿ ಸರಿ ಇಲ್ಲ, ಪ್ರತಿಯೊಂದನ್ನು ಕೂಡ ನಾವು ಜಡ್ಜ್ ಮಾಡ್ತೇವೆ. ಆದರೆ ಈ ತೋರಿಸುವಂಥ ಬರದಲ್ಲಿ ನೋಡಿ, ಈ 3 ಫಿಂಗರ್ಗಳು ಅದು ಯಾರನ್ನು ತೋರಿಸ್ತದೆ? ಅದು ನಮ್ಮನ್ನೇ ತೋರಿಸ್ತದೆ. ಅದರ ಅರ್ಥ ಏನಂತ ಹೇಳಿದರೆ, ನಮ್ಮನ್ನು ನಾವು ಫಸ್ಟ್ ಏನು ಮಾಡಿಕೊಳ್ಬೇಕು? ನಾವು ಸರಿಪಡಿಸಿಕೊಳ್ಬೇಕು. ಫಸ್ಟ್ ನಾವು ಸರಿ ಇದ್ದೇವಾ ಎಂಬುದನ್ನು ನಾವೇನು ಮಾಡಿಕೊಳ್ಬೇಕು? ನಾವು ನೋಡಿಕೊಳ್ಬೇಕು. ಯಾಕಂದರೆ 3 ಬೆರಳುಗಳು ಅದು ನಮಗೆ ತೋರಿಸ್ತದೆ. 1 ಬೆರಳು ಮಾತ್ರ ಇನ್ನೊಬ್ಬನಿಗೆ ತೋರಿಸ್ತದೆ. 3 ಬೆರಳುಗಳು ನಮ್ಮನ್ನು ತೋರಿಸ್ತದೆ ಮತ್ತು ನಮ್ಮ ಹೆಬ್ಬೆರಳು ಅದು ಮೇಲಕ್ಕೆ ತೋರಿಸ್ತದೆ. ಅದರ ಅರ್ಥ ಏನಂತ ಹೇಳಿದರೆ, ಜಡ್ಜ್ ಮಾಡುವ ಆತನು ಒಬ್ಬನೇ. ಆತನು ಯಾರು? ದೇವರು. ದೇವರು ಮಾತ್ರ ಆತನ ಏನು ಮಾಡಬೇಕು? ಜಡ್ಜ್ ಮಾಡಬೇಕು ಎಂಬುದನ್ನು ಅದು ತೋರಿಸ್ತದೆ ಪ್ರಿಯರೇ. ಸೊ ಒಬ್ಬರಿಗೆ 1 ಬೆರಳನ್ನು ನಾವು ತೋರಿಸುವಾಗ 3 ಬೆರಳುಗಳು ಅದು ನಮಗೆ ತೋರಿಸ್ತದೆ. 1 ಬೆರಳು ಅದು ದೇವರನ್ನು ತೋರಿಸ್ತದೆ. ಅದರ ಅರ್ಥ ಏನಂತ ಹೇಳಿದರೆ, ದೇವರು ಮಾತ್ರ ತೀರ್ಪು ಮಾಡಲಿಕ್ಕೆ ಆತನು ಶಕ್ತನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ನೋಡಿ, ಯಾಕೋಬನ ಗ್ರಂಥ 4ನೇ ಅಧ್ಯಾಯಕ್ಕೆ ಬರುವಾಗ 12ನೇ ವಚನದಲ್ಲಿ ಅಲ್ಲಿ ಕೂಡ ಒಂದು ಸುಂದರವಾದ ದೇವರ ವಾಕ್ಯವನ್ನು ನಾವು ತೀರ್ಪು ಮಾಡುವ ವಿಷಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ. ನೋಡಿ, ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ. ನಮಗೆ ನ್ಯಾಯವನ್ನು ಕೊಟ್ಟಾತನು ಯಾರು? ಆ ವಿಧಿಸಿದಂಥವನು ಯಾರು? ಲಾ ಕೊಟ್ಟಾತನು ಯಾರು? ಆತನು ಒಬ್ಬನೇ, ದೇವರು ಮಾತ್ರ ಪ್ರಿಯರೇ. ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ, ನಿನ್ನ ಸಹೋದರನ ವಿಷಯದಲ್ಲಿ, ನಿನ್ನ ಕುಟುಂಬಸ್ಥರ ವಿಷಯದಲ್ಲಿ, ಅಥವಾ ಯಾರದೇ ಆಗಿರ್ಲಿ, ಯಾವುದೇ ವಿಷಯದಲ್ಲಿ ಆಗಿರ್ಲಿ, ತೀರ್ಪು ಮಾಡುವುದಕ್ಕೆ ನೀನು ಯಾರು? ತೀರ್ಪು ಮಾಡುವುದಕ್ಕೆ ನೀನು ಯಾರು? ತೀರ್ಪು ಮಾಡುವುದಕ್ಕೆ ನೀನು ಯಾರು ಎಂಬುದನ್ನು ದೇವರ ವಾಕ್ಯ ಹೇಳ್ತದೆ. ನೀವು ಯೋಹಾನನು ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯಕ್ಕೆ ಬರುವಾಗಲೂ ಕೂಡ ಅಲ್ಲಿ ಒಂದು ವ್ಯಭಿಚಾರ ಸ್ತ್ರೀಯನ್ನು ನಾವು ನೋಡ್ತೇವೆ ಪ್ರಿಯರೇ. ವ್ಯಭಿಚಾರ ಮಾಡುತ್ತಿರುವಾಗಲೇ ಸಿಕ್ಕಿಬಿದ್ದಂಥ ಒಂದು ಸ್ತ್ರೀಯನ್ನು ನಾವು ಅಲ್ಲಿ ಗಮನಿಸ್ತೇವೆ ಪ್ರಿಯರೇ. ಯೇಸುವನ್ನು ಪರೀಕ್ಷಿಸುವುದಕ್ಕಾಗಿ ಶಾಸ್ತ್ರಿಗಳು, ಫರಿಸಾಯರುಗಳು ಏನು ಮಾಡ್ತಾರೆ? ಆ ಸ್ತ್ರೀಯನ್ನು ಅವರು ಯೇಸುವಿನ ಬಳಿಗೆ ಕರೆದುಕೊಂಡು ಬರ್ತಾರೆ. ಯೇಸು ಸ್ವಾಮಿಯ ಬಳಿ ಕರೆದುಕೊಂಡು ಬಂದು ಒಂದು ಮಾತು ಹೇಳ್ತಾರೆ. ಏನಂತ ಹೇಳಿದ್ರೆ, ಈ ಸ್ತ್ರೀ ವ್ಯಭಿಚಾರ ಮಾಡ್ತಿರುವಾಗಲೇ ಸಿಕ್ಕಿಬಿದ್ಲು. ಈಗ ನಾವು ಧರ್ಮಶಾಸ್ತ್ರದ ಪ್ರಕಾರ ಇವಳನ್ನು ನಾವು ಏನು ಮಾಡಬೇಕು? ಹೇಗೆ ಶಿಕ್ಷಿಸಬೇಕಂತೆ? ಕಲ್ಲೆಸೆದು ನಾವೇನು ಮಾಡಬೇಕು? ಕೊಲ್ಲಬೇಕು ಎಂಬುದಾಗಿ ಅವ್ರು ಹೇಳುವುದನ್ನು ನಾವು ನೋಡ್ತೇವೆ. ಏನು ಮಾಡಬೇಕು ನಾವು ಎಂಬುದಾಗಿ ಯೇಸು ಸ್ವಾಮಿಯ ಬಳಿಯಲ್ಲಿ ಕೇಳುವಾಗ ಯೇಸು ಸ್ವಾಮಿ ಏನು ಹೇಳ್ತಾನೆ? ಸುಂದರವಾದಂಥ ಒಂದು ಮಾತು ಹೇಳ್ತಾನೆ. ಏನಂತೆ? ಯಾರಲ್ಲಿ ಪಾಪವಿಲ್ಲವೋ ಅವರೇ ಮೊದಲು ಏನು ಮಾಡಲಿ? ಕಲ್ಲನ್ನು ಹೊಡೆಯಲಿ ಎಂದು ಹೇಳಿದಾಗ ಅವರೆಲ್ಲರೂ ಕೂಡ ಆ ಸ್ಥಳವನ್ನು ಬಿಟ್ಟು ಏನು ಮಾಡಿದ್ರಂತೆ? ಬಿಟ್ಟು ಹೋದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಇಲ್ಲಿ ಕೂಡ ನಾವು ತಿಳಿಯಬೇಕಾದ ಸಂಗತಿ ಏನಂತ ಹೇಳಿದರೆ, ಯೇಸು ಸ್ವಾಮಿಗೆ ಅವಳನ್ನು ಶಿಕ್ಷಿಸುವಂಥ ಎಲ್ಲ ಅಧಿಕಾರ ಇದ್ರೂ ಕೂಡ ಅಲ್ಲಿ ದೇವರು ಏನು ಮಾಡಿದಂತೆ? ಶಿಕ್ಷಿಸಲಿಲ್ಲ. ಇನ್ನೊಬ್ಬರಿಗೆ ತೀರ್ಪು ಮಾಡುವ ಮೊದಲು ದೇವರಲ್ಲಿ ಏನು ಮಾಡಿದ? ಆ ಫರಿಸಾಯರು, ಆ ನ್ಯಾಯಾಧಿಪತಿಗಳನ್ನೇ ಫಸ್ಟ್ ಅವ್ರು ಏನು ಮಾಡುವಂತೆ? ತಮ್ಮನ್ನು ತಾವು ಪರೀಕ್ಷೆ ಮಾಡಿಕೊಳ್ಳುವಂತೆ ಅವರು ಏನು ಮಾಡಿದ? ಅಲ್ಲಿ ಯೇಸು ಸ್ವಾಮಿ ಆತನು ಬೋಧಿಸಿದ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾದರೆ ಒಂದು ಪ್ರಶ್ನೆ ಬರ್ತದೆ, ಹಾಗಾದರೆ ಏನೇ ತಪ್ಪು ನಡೆದಾಗಲೂ ನಾವು ತೀರ್ಪು ಮಾಡಬಾರ್ದಾ? ತಪ್ಪು ಎಂಬುದಾಗಿ ಹೇಳಬಾರ್ದಾ? ಇಲ್ಲ ಪ್ರಿಯರೇ, ದೇವರ ವಾಕ್ಯ ಆ ರೀತಿಯಲ್ಲಿ ನಮಗೆ ಹೇಳೋದಿಲ್ಲ. ನೋಡಿ, ನಮ್ಮ ತೀರ್ಪು ಹೇಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನ. ಯೋಹಾನ 7:24. ಕಣ್ಣಿಗೆ ತೋರಿದ್ದರ ಮೇಲೆ ತೀರ್ಪು ಮಾಡಬೇಡಿರಿ, ನ್ಯಾಯವಾದ ತೀರ್ಪು ಮಾಡಿರಿ ಎಂದು ಹೇಳಿದನು. ನೋಡಿ, ಕಣ್ಣಿಗೆ ಏನು ಕಾಣ್ತದೆ ಅದನ್ನು ನಾವು ತೀರ್ಪು ಮಾಡುವಂಥದ್ದಲ್ಲ. ಒಂದು ತೀರ್ಪು ಮಾಡಬೇಕಾಗಿದ್ರೆ ನಮ್ಮ ತೀರ್ಪು ಹೇಗಿರ್ಬೇಕಂತೆ? ಅದು ನ್ಯಾಯವಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯಲ್ಲಿ ಹೇಳ್ತದೆ ಪ್ರಿಯರೇ. ಇನ್ನೊಬ್ಬರ ವಿಷಯದಲ್ಲಿ ತೀರ್ಪು ಮಾಡುವುದೇ ಕೆಲವರಿಗೆ ಏನಾಗಿರ್ತದೆ? ಒಂದು ಕೆಲಸ. ಅವ್ರು ಬಿದ್ರು ಎದ್ರು ಏನು ಮಾಡಿದ್ರು ಕೂಡ ಅವ್ರು ಏನು ಮಾಡ್ತಾರೆ? ಎಲ್ಲದಕ್ಕೂ ಕೂಡ ಮಾತನಾಡ್ತಾರೆ ಅಲ್ವಾ? ತಪ್ಪು ಹುಡುಕುವಂಥದ್ದೇ ಅವರ ಕೆಲಸ.
ಆದರೆ ದೇವರು ನಮ್ಮನ್ನು ತಪ್ಪು ಹುಡುಕುವುದಕ್ಕಾಗಿ ಕರೆಯಲಿಲ್ಲ. ನಾವು ಏನು ಮಾಡಬೇಕಂತೆ, ಹೇಗೆ ಆ ಒಂದು ಶಿಕ್ಷಕರು ಆ ಹುಡುಗನ ಚಿತ್ರದಲ್ಲಿದ್ದಂಥ ಆ ಒಂದು ಸ್ಟೇಟ್ಮೆಂಟನ್ನು ಯಾವ ರೀತಿಯಲ್ಲಿ ಅವರು ಬದಲಾಯಿಸಿದರು, ಅದೇ ರೀತಿಯಲ್ಲಿ ಇವತ್ತು ನಾವು ಆ ಒಂದು ಸ್ಟೇಟ್ಮೆಂಟಿಗೆ ಅನುಸಾರವಾಗಿ ನಾವು ತಪ್ಪುಗಳನ್ನು ಗುರುತಿಸುವವರಲ್ಲ, ನಾವು ತಪ್ಪುಗಳನ್ನು ಏನು ಮಾಡಬೇಕು, ಸರಿಪಡಿಸುವವರಾಗಿರ್ಬೇಕೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಸೊ ನಾವು ಒಂದು ವೇಳೆ ಅಲ್ಲಿ ತಪ್ಪು ನಡೆದಿರುವುದಾದ್ರೆ ಆ ತಪ್ಪನ್ನು ನಾನು ಹೇಗೆ ಸರಿಪಡಿಸ್ಬೋದು, ಒಂದು ವೇಳೆ ಆ ತಪ್ಪು ಆಗಿರುವುದಾದ್ರೆ ನಾವು ಯಾವ ರೀತಿಯಲ್ಲಿ ಆ ತಪ್ಪನ್ನು ನಾವೇನು ಮಾಡ್ಬೋದು, ಸರಿಪಡಿಸಿ ಅದನ್ನು ತಿದ್ದಿ ಕಳಿಸ್ಬೋದು ಎಂಬುದನ್ನು ನಾವೇನು ಮಾಡಿಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಅದಕ್ಕೋಸ್ಕರವಾಗಿ ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನದಲ್ಲಿ ನಾವು ನೋಡುವಾಗ, ಲೂಕ 6:37, ಇದಲ್ಲದೆ ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ಅಪರಾಧಿಯೆಂದು ನಿರ್ಣಯಿಸಬೇಡಿರಿ, ಆಗ ನಿಮಗೂ ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ. ಬಿಡಿಸಿರಿ, ಆಗ ನಿಮ್ಮನ್ನು ಬಿಡಿಸುವರು. ಕೊಡಿರಿ, ಆಗ ನಿಮಗೂ ಕೊಡುವರು. ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ನೋಡಿ, ತೀರ್ಪು ಮಾಡುವುದರ ಬದಲಾಗಿ ಅಥವಾ ಒಬ್ಬರು ತಪ್ಪಾದ ಕೆಲಸ ಮಾಡಿದ್ದಾರೆ ಎಂಬುದಾಗಿ ಗೊತ್ತಾದಾಗ ನಮ್ಮ ಜೀವಿತದಲ್ಲಿ ಏನು ಮಾಡಬೇಕಂತೆ, ನಾವು ಅದನ್ನು ಹೇಗೆ ಸರಿಪಡಿಸಬಹುದು ಎಂಬಂಥ ಒಂದು ಆಲೋಚನೆ, ಆ ಒಂದು ಗುರಿಯನ್ನಿಟ್ಟುಕೊಂಡು ನಾವೇನು ಮಾಡಬೇಕಂತೆ, ಮುಂದೆ ಹೋಗುವ ಹಾಗೆ ನಮ್ಮನ್ನು ಸರಿಪಡಿಸಿಕೊಳ್ಬೇಕೆಂಬುದಾಗಿ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಕಲಿತುಕೊಳ್ತೇವೆ ಪ್ರಿಯರೇ. ಸೊ ನಾವು ಮೇಲೆ ಕೇಳಿದಂಥ ಕಥೆಯಂತೆ ಬಿಡಿಸಿದ ಚಿತ್ರದಲ್ಲಿ ತಪ್ಪುಗಳನ್ನು ಗುರುತಿಸುವವರು ಅನೇಕರಿದ್ರು, ಆದರೆ ಬಿಡಿಸಿದ ಚಿತ್ರದಲ್ಲಿ ತಪ್ಪುಗಳನ್ನು ಸರಿಪಡಿಸಿರಿ ಎಂಬುದಾಗಿ ಹೇಳುವಾಗ ಏನು ಮಾಡಲಿಲ್ಲಂತೆ, ಒಬ್ಬರು ಕೂಡ ಬರಲಿಲ್ಲ ಅಂತೆ. ಇವತ್ತು ನಾವು ಇನ್ನೊಬ್ಬರ ತಪ್ಪುಗಳನ್ನು ಗುರುತಿಸುವವರಲ್ಲ, ಇನ್ನೊಬ್ಬರ ತಪ್ಪುಗಳನ್ನು ಏನು ಮಾಡಬೇಕು, ಸರಿಪಡಿಸುವವರಾಗುವಂತೆ ದೇವರು ತಾನೇ ನಮಗೆಲ್ಲರಿಗೂ ಕೂಡ ಸಹಾಯ ಮಾಡಲಿ. ಆಮೇನ್. ನಾವು ಪ್ರಾರ್ಥಿಸುವ. ಮಹೋನ್ನತನು, ಪರಿಶುದ್ಧನು, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಅಪ್ಪ ಯೇಸುವೆ, ಈ ಒಂದು ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕೇಳಿದಂಥ ವಾಕ್ಯ ಭಾಗಕ್ಕೆ ಅನುಸಾರವಾಗಿ ಸ್ವಾಮಿ, ನಾವು ಇನ್ನೊಬ್ಬರ ತಪ್ಪುಗಳನ್ನು ಹುಡುಕುವವರಲ್ಲ ಸ್ವಾಮಿ, ನಾವು ಇನ್ನೊಬ್ಬರ ತಪ್ಪುಗಳನ್ನು ಸರಿಪಡಿಸುವಲ್ಲಿ ಕರ್ತನೆ ವಿಶೇಷವಾಗಿ ನಮ್ಮನ್ನು ಬಲಪಡಿಸಿ ನಡೆಸೆಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಇಂಥ ಒಂದು ಸೇವೆಯಲ್ಲಿ ನಮ್ಮನ್ನು ನೀನು ಬಲಪಡಿಸಿ ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ತಪ್ಪುಗಳು ಎಲ್ಲರ ಜೀವಿತದಲ್ಲಿ ನಡೆಯುತ್ತದೆ ಕರ್ತನೆ, ಆದರೆ ಆ ತಪ್ಪುಗಳನ್ನು ಹಿಡಿದುಕೊಂಡು ತೀರ್ಪು ಮಾಡುವುದರಲ್ಲಿ ನಾವು ಮುಂದೆ ಹೋಗದೆ ಕರ್ತನೆ ಅಪ್ಪ, ಆ ತಪ್ಪುಗಳನ್ನು ಯಾವ ರೀತಿಯಲ್ಲಿ ಸರಿಪಡಿಸಬಹುದು ಎಂಬಂಥ ಆಲೋಚನೆಗಳಲ್ಲಿ ನಾವು ಮುಂದೆ ಹೋಗ್ಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಕುಟುಂಬಗಳಲ್ಲಿ, ನಮ್ಮ ಕೆಲಸದ ಸ್ಥಳಗಳಲ್ಲಿ ಅಪ್ಪ, ನಮ್ಮ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕರ್ತನೆ ತಪ್ಪುಗಳಾಗುವಾಗ ಕರ್ತನೆ ಅದನ್ನು ನಾವು ಯಾವ ರೀತಿಯಲ್ಲಿ ಸರಿಪಡಿಸಬಹುದು ಎಂಬಂತ ಆಲೋಚನೆಯಲ್ಲಿ ನಾವು ಮುಂದೆ ಹೋಗ್ಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸು ಕರ್ತನೆ. ವಿಶೇಷವಾಗಿ ವಾಕ್ಯ ಭಾಗವನ್ನು ಕೇಳಿದಂಥ ಪ್ರತಿಯೊಬ್ಬರ ಹೃದಯಗಳಲ್ಲಿ ನೀನು ಮಾತನಾಡು ಕರ್ತನೆ ಅಪ್ಪ. ಯಾರ್ಯಾರು ಸ್ವಾಮಿ ಅಪ್ಪ ಇವತ್ತು ಸ್ವಾಮಿ ನಿನ್ನ ಮುಂದೆ ಕಣ್ಣೀರಿನಿಂದ ಈ ವಾಕ್ಯಗಳನ್ನು ಕೇಳ್ತಾ ಇದ್ದರು ಸ್ವಾಮಿ ಅಪ್ಪ, ಅವರ ಹೃದಯಗಳಲ್ಲಿ ನೀನು ಮಾತನಾಡು ಕರ್ತನೆ ಅಪ್ಪ. ಅವರ ಜೀವಿತದಲ್ಲಿ ಹೊಸ ಬದಲಾವಣೆಯನ್ನು ಅನುಗ್ರಹಿಸಿಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಕಣ್ಣೀರುಗಳನ್ನು ಒರೆಸು ಸ್ವಾಮಿ ಅಪ್ಪ. ಅವರೆಲ್ಲರ ಚಿಂತೆಗಳನ್ನು ತೆಗೆದು ಹಾಕಿ ಸ್ವಾಮಿ, ನಿನ್ನ ಒಂದು ಮಹಿಮೆಗಾಗಿ ಅವರನ್ನು ನಡೆಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ವೃಂದಾವರ್ತಿ, ಈ ದಿನವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನವಿಡೀ ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮ್ಮನ್ನು ಕಾದು ಕಾಪಾಡಿ ನಡೆಸಿ ಎಂಬುದಾಗಿ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸಿ ಬೇಡಿದೆ ನಮ್ಮ ತಂದೆಯೇ, ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.